ಸಾಗರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ತಚ್ಚ ಬ್ರಹ್ಮಣಿ ಸಾಮರ್ಥ್ಯ ವಿಶೇಷಾದ್ಘಟತೆ ಮಮ ತವತೋಕ್ತೈಕ್ಯವಾದೇಸ್ಮಿನ್ ನಿರ್ವಿಶೇಷಮತಂ ಗತಂ. ಜೀವಬ್ರಹ್ಮರಿಗೆ ಬ್ರಹ್ಮನಿಗೂ ಬ್ರಹ್ಮನ ಧರ್ಮಗಳಿಗೂ ಧರ್ಮಧರ್ಮಿ ಭಾವ ಹೇಗೆ? ಬ್ರಹ್ಮನಿಗೂ ಬ್ರಹ್ಮನ ಧರ್ಮಗಳಿಗೂ ಧರ್ಮಧರ್ಮಿ ಭಾವ ಹೇಗೆ? ಯಾಕೆ ಹೇಳಿದ್ದು? ಹಿಂದೆ ಹೇಳಿದ್ದು ಗುಣವುಳ್ಳಂತಹ ಪರಮಾತ್ಮನಲ್ಲಿ ಗುಣಗಳು, ಅವುಗಳಿಗೂ ಬ್ರಹ್ಮನಿಗೂ ಐಕ್ಯಕ್ಕೂ ಏನು ಸಮಸ್ಯೆ ಹೇಳಿದ್ರು ಅದಿದ್ದೇ ಇದೆ. ಬ್ರಹ್ಮನಿಗೆ ಐಕ್ಯಕ್ಕೆ ಬ್ರಹ್ಮ ಪರ್ಯಾಯ ಶಬ್ದವಾಚ್ಯತ್ವ ಇಲ್ಲ, ಬ್ರಹ್ಮನಿಗೂ ಗುಣಗಳಿಗೂ ಪರ್ಯಾಯ ಶಬ್ದವಾಚ್ಯತ್ವ ಇಲ್ಲ. ಬ್ರಹ್ಮನಿಗೆ ಜ್ಞಾತತ್ವ ಇದೆ, ಗುಣಗಳಿಗೆ ಜ್ಞಾತತ್ವ ಇಲ್ಲ. ಬ್ರಹ್ಮನಲ್ಲಿ ವಿವಾದ ಇದೆ, ಗುಣಗಳಲ್ಲಿ ಬ್ರಹ್ಮನಲ್ಲಿ ವಿವಾದ ಇಲ್ಲ, ಗುಣಗಳಲ್ಲಿ ವಿವಾದ ಇದೆ. ಹಾಗಾದರೆ ಐಕ್ಯಕ್ಕೆ ಹೇಗೋ ಹಾಗೇ ಗುಣಗಳಿಗೂ ಬ್ರಹ್ಮನಿಗೂ ಅದೇ ಸಮಸ್ಯೆ ಇದೆ. ಹಾಗಾದರೆ ಬ್ರಹ್ಮನಲ್ಲಿ ನೀವು ಅವನ ಗುಣಗಳಿಗೆ ಅಭೇದವನ್ನು ಒಪ್ಪಿ ಗುಣಗುಣಿ ಭಾವನೆ ಹೇಗೆ ಕೊಡಿಸ್ತೀರಿ? ಬ್ರಹ್ಮನಿಗೂ ಬ್ರಹ್ಮನ ಗುಣಗಳಿಗೂ ಅಭೇದವನ್ನು ಒಪ್ಪಿ ಧರ್ಮಧರ್ಮಿ ಭಾವ ಹೇಗೆ ಅಂತಷ್ಟೇ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಮಮ ಬ್ರಹ್ಮಣಿ ಸಾಮರ್ಥ್ಯ ವಿಶೇಷ ತಚ್ಚ ಘಟತೆ. ನಮ್ಮತ ಪ್ರಕಾರ ಆಗಬೇಕಾದರೆ ಬ್ರಹ್ಮನಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾಮರ್ಥ್ಯ ಇದೆ ಅಂತ ಒಂದರ್ಥ. ಇನ್ನೊಂದು ಸಾಮರ್ಥ್ಯ ವಿಶೇಷ, ವಿಶೇಷ ಎಂಬತಕ್ಕಂತಹ ಸಾಮರ್ಥ್ಯ ಇದೆ. ಭಗವಂತನಲ್ಲಿ ಸಾಮರ್ಥ್ಯ ವಿಶೇಷ ಇದೆ, ವಿಶೇಷ ಎಂಬತಕ್ಕಂತಹ ಸಾಮರ್ಥ್ಯ ಇದೆ. ನಾವು ವಿಶೇಷ ಎಂಬತಕ್ಕಂಥ ವಸ್ತುವನ್ನು ಒಪ್ಪಿದ್ದೇವೆ. ಅಭೇದೇಪಿ ಭೇದ ಕಾರ್ಯಕಾರಿ ವಿಶೇಷ ಅಂತ. ಅಭೇದ ಇದ್ದರೂ ಭೇದ ಇದ್ದರೆ ಏನು ಕೆಲಸ ಆಗಬೇಕೋ ಆ ಕೆಲಸವನ್ನು ನಿರ್ವಹಿಸುವಂಥ ವಿಶೇಷ ಇದೆ. ಭೂತಲೇ ಘಟಃ ಕೊಡುತ್ತೆ, ಭೂತಲಕ್ಕೂ ಘಟಕ್ಕೂ ಭೇದ ಇದೆ. ಹಾಗೆ ಬ್ರಹ್ಮನಿಗೂ ಗುಣಗಳಿಗೂ ಅಭೇದ ಇದ್ದರೂ ಕೂಡ ಭೇದ ಇದ್ದಾಗ ಹೇಗೆ ಭೂತಲೇ ಘಟ ಅಂತ ವ್ಯವಹಾರ ಮಾಡ್ತೇವೋ ಬ್ರಹ್ಮಣಿ ಗುಣ ಬ್ರಹ್ಮಣಿ ಧರ್ಮ ಅಂತ ವ್ಯವಹಾರ ಮಾಡಲಿಕ್ಕೆ ಬರುತ್ತೆ ಅಂತ ನಮ್ಮತ ಪ್ರಕಾರ ಕೊಡುತ್ತೆ. ಗುಣಗುಣಿ ಭಾವ ಧರ್ಮಧರ್ಮಿ ಭಾವ ಎಂಬತಕ್ಕಂಥದ್ದು ನಮ್ಮತ ಪ್ರಕಾರ ಕೊಡುತ್ತೆ. ಯಾಕೆ? ಸಾಮರ್ಥ್ಯ ವಿಶೇಷ, ವಿಶೇಷ ಎಂಬತಕ್ಕಂತಹ ಒಂದು ಪದಾರ್ಥವನ್ನು ನಾವು ಒಪ್ಪಿದ್ದೇವೆ. ತವತು ಉಕ್ತೈಕ್ಯವಾದೆ ಅಸ್ಮಿನ್ ನಿರ್ವಿಶೇಷ ಮತಂ ಗತಂ ಅಂತ. ಹಾಗಾದರೆ ನೀವು ಐಕ್ಯವನ್ನು ಹೇಳ್ತಕ್ಕಂಥವು, ಅಭೇದ ಅಥವಾ ಐಕ್ಯ ಬ್ರಹ್ಮ, ಅದಕ್ಕೆ ಯಾವ ವಿಶೇಷವೂ ಇಲ್ಲ, ಬ್ರಹ್ಮ ಮಾತ್ರ. ಐಕ್ಯ ಎಂಬತಕ್ಕಂಥದ್ದು ಬ್ರಹ್ಮಸ್ವರೂಪವೇ, ವಿಶೇಷ ಬ್ರಹ್ಮಸ್ವರೂಪ ಅಂತ ಹೇಳಿಲ್ಲ. ಅದರಿಂದಾಗಿ ನೀವು ಬ್ರಹ್ಮಜ್ಞಾತ ಆದರೂ ಐಕ್ಯ ಎಂಬತಕ್ಕಂಥದ್ದು ಜ್ಞಾತ ಆಗಲ್ಲ. ಬ್ರಹ್ಮನಲ್ಲಿ ವಿವಾದ ಇಲ್ಲ ಅಂದರೂ ಐಕ್ಯದಲ್ಲಿ ವಿವಾದ ಇದೆ, ಅಥವಾ ಅಪರ್ಯಾಯ ಶಬ್ದವಾಚ್ಯತ್ವ ಎಂಬತಕ್ಕಂಥದ್ದು ಅಲ್ಲಿ ಕೂಡುತ್ತೆ, ನಿಮ್ಗೆ ಹೇಳಲಿಕ್ಕೆ ಬರಲ್ಲ. ಯಾಕೆ? ನೀವು ವಿಶೇಷವನ್ನು ಒಪ್ಪಿಲ್ಲ. ಹಾಗಾಗಿ ನಾವು ಕೂಡ ಬ್ರಹ್ಮ ಮತ್ತು ಐಕ್ಯ ಎಂಬುದಾಗಿ ವಾಕ್ಯ ಪ್ರಯೋಗ ಮಾಡಬೇಕು. ಬ್ರಹ್ಮ ಜ್ಞಾತ ಆದರೂ ಕೂಡ ಐಕ್ಯ ಜ್ಞಾತ ಅಲ್ಲ ಅನ್ನು ಕೂಡಿಸ್ಬೇಕು. ಬ್ರಹ್ಮ ವಿವಾದ ಇಲ್ಲ ಅಂತಾದರೂ ಐಕ್ಯದಲ್ಲಿ ವಿವಾದ ಅಂತ ಇದೆ ಅಂತ ಕೂಡಿಸ್ಬೇಕು. ಇದಕ್ಕೆ ವಿಶೇಷ ಒಪ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾರೆ ನಿರ್ವಿಶೇಷ ಮತಂ ಗತಂ. ನೀವು ಬ್ರಹ್ಮನನ್ನು ನಿರ್ವಿಶೇಷ ಅಂತ ಒಪ್ತೀರ. ಇವಾಗ ನಾವು ಒಪ್ಪಿದ ಹಾಗೆ ವಿಶೇಷವನ್ನು ಒಪ್ಪಿಬಿಟ್ರೆ ನಿಮ್ಮ ನಿರ್ವಿಶೇಷವಾದ ಎಂಬತಕ್ಕಂಥದ್ದು ಅದು ಇಲ್ಲ ಅಂತ ಆಗುತ್ತೆ. ಹಾಗಾರೀಗ ಉಭಯತಃ ಪಾಶಾರಜ್ಜು. ಒಂದೋ ಬ್ರಹ್ಮನನ್ನು ನಿರ್ವಿಶೇಷ ಅಂತ ಹೇಳಬಾರ್ದು, ಬ್ರಹ್ಮನನ್ನು ಸವಿಶೇಷ ಅಂತ ಒಪ್ಪಬೇಕು. ಅಥವಾ ಬ್ರಹ್ಮನಿಗೂ ಮತ್ತು ಐಕ್ಯಕ್ಕೂ ಕೇವಲ ಐಕ್ಯವು ಬ್ರಹ್ಮಸ್ವರೂಪ ಅಂತಲೇ ಹೇಳಬಾರ್ದು. ಕೇವಲ ಬ್ರಹ್ಮಸ್ವರೂಪ ಐಕ್ಯ ಅಂತ ಅದನ್ನು ಬಿಡಬೇಕು, ಇಲ್ಲ ನಿರ್ವಿಶೇಷವಾದವನ್ನು ಬಿಡಬೇಕು. ಯಾವುದನ್ನು ಬಿಡ್ತೀರಾ ಹೇಳ್ರಿ, ಅಂತೂ ಒಂದನ್ನು ಬಿಡಬೇಕು ಅಂತ ನಿಮ್ಮ ಮತ ಸರಿಯಲ್ಲ ಅಂತಾಯಿತು. ತಚ್ಚ ಅಭಿನ್ನವಾದಂತಹ ಧರ್ಮಕ್ಕೆ ಧರ್ಮಧರ್ಮಿ ಭಾವವು ಸಾಮರ್ಥ್ಯ ವಿಶೇಷಾತ್, ವಿಶೇಷ ಎಂಬತಕ್ಕಂತಹ ವಸ್ತುವನ್ನು ಒಪ್ಪಿರುವುದರಿಂದ ಬ್ರಹ್ಮನಲ್ಲಿ ನಮ್ಮ ಮತ ಪ್ರಕಾರ ಘಟತೆ ಯುಕ್ತವಾಗುತ್ತದೆ. ತವ ನಿನ್ನ ಅಸ್ಮಿನ್ ಐಕ್ಯವಾದೆ
ಈ ಐಕ್ಯವು ಬ್ರಹ್ಮಸ್ವರೂಪ ಎಂಬತಕ್ಕಂಥ ಐಕ್ಯವಾದದಲ್ಲಿ ಆದರೂ ನಿರ್ವಿಶೇಷ ಮತಂ ನ ಘಟತೆ, ಅಂದರೆ ಬ್ರಹ್ಮ ಐಕ್ಯ ಅದು ನಿರ್ವಿಶೇಷ ಸ್ವರೂಪ, ಅಂದರೆ ಐಕ್ಯ ಬ್ರಹ್ಮ ಅದು ಒಂದೇ ಎಂಬತಕ್ಕಂಥದ್ದು ಕೂಡೋದಿಲ್ಲ. ಒಂದು ವೇಳೆ ನಾವು ಹೇಳುವ ರೀತಿಯಲ್ಲಿ ವಿಶೇಷವನ್ನು ಒಪ್ಪಿ ಐಕ್ಯ ಎಂಬತಕ್ಕಂಥದ್ದು ಅಜ್ಞಾತವಾಗುತ್ತೆ, ಬ್ರಹ್ಮಜ್ಞಾತವಾಗ್ತಾನೆ. ಐಕ್ಯದಲ್ಲಿ ವಿವಾದ ಇದೆ, ಬ್ರಹ್ಮನಲ್ಲಿ ವಿವಾದ ಇಲ್ಲ ಅಂತ ಒಪ್ತೀರಾ ಅಂತಾದರೆ ನಿರ್ವಿಶೇಷ ಮತಂ ಗತಂ. ಆವಾಗ ಬ್ರಹ್ಮನು ನಿರ್ವಿಶೇಷ ಎಂಬತಕ್ಕಂಥ ನಿಮ್ಮ ಮತ ಅದು ಇಲ್ಲ ಅಂತ ಆಗುತ್ತೆ, ಒಪ್ಪಲಿಕ್ಕೆ ಆಗೋದಿಲ್ಲ. ತಚ್ಚ ಪರಮಾತ್ಮನಿಂದ ಅಭಿನ್ನವಾಗಿರ್ತಕ್ಕಂತಹ ಧರ್ಮಗಳಿಗೂ ಪರಮಾತ್ಮನಿಗೂ ಧರ್ಮಧರ್ಮಿಭಾವವನ್ನು ಒಪ್ಪುವಿಕೆಯು ಸಾಮರ್ಥ್ಯ ವಿಶೇಷಾತ್, ವಿಶೇಷ ಎಂಬತಕ್ಕಂತಹ ವಸ್ತುವನ್ನು ಒಪ್ಪಿರುವುದರಿಂದ ಬ್ರಹ್ಮಣಿ ಪರಮಾತ್ಮನಲ್ಲಿ ನಮ್ಮ ಮತ ಪ್ರಕಾರ ಘಟತೆ ಯುಕ್ತವಾಗುತ್ತದೆ. ತವ ತು ನಿಮ್ಮ ಮತದಲ್ಲಿ ಆದರೂ ಅಸ್ಮಿನ್ ಐಕ್ಯವಾದೆ, ಈ ಯಾವ ಐಕ್ಯವು ಬ್ರಹ್ಮಸ್ವರೂಪ ಎಂಬುದಾಗಿ ಹೇಳ್ತಕ್ಕಂಥ ವಿಷಯದಲ್ಲಿ ನೀವು ವಿಶೇಷವನ್ನು ಒಪ್ಪದೇ ಇರೋದರಿಂದಾಗಿ ಐಕ್ಯವು ಜ್ಞಾತವಾಗಿಲ್ಲ, ಬ್ರಹ್ಮಜ್ಞಾತವಾಗಿದ್ದಾನೆ. ಐಕ್ಯದಲ್ಲಿ ವಿವಾದ ಇದೆ, ಬ್ರಹ್ಮನಲ್ಲಿ ವಿವಾದ ಇಲ್ಲ ಎಂಬತಕ್ಕಂಥದ್ದು ನ ಘಟತೆ ಕೂಡುವುದಿಲ್ಲ. ಒಂದು ವೇಳೆ ನೀವು ಕೂಡ ಬ್ರಹ್ಮನಲ್ಲಿ ವಿಶೇಷವನ್ನು ಒಪ್ತೀರಾ ಅಂತಾದರೆ ಆಗ ನಿರ್ವಿಶೇಷ ಮತಂ ಗತಂ. ಹಾಂ, ಅಲ್ಲಿ ಯಾವ ವಿಶೇಷವೂ ಇಲ್ಲ. ನಿರ್ವಿಶೇಷ ನಿರ್ಗುಣ. ಹೌದು, ನಿರ್ಗುಣ ಅಂತಲೂ ಹೇಳ್ತಾರೆ, ನಿರ್ವಿಶೇಷ ಅಂತಲೂ ಹೇಳ್ತಾರೆ. ಏನೂ ಇಲ್ಲದ ಅವಸ್ಥೆ ಬರುತ್ತೆ, ನಿರ್ವಿಶೇಷ ಬ್ರಹ್ಮಸ್ವರೂಪರಾಗ್ತೀರ. ಅದು ಮಿಥ್ಯಾ ಅದು ಸಗುಣ ಬ್ರಹ್ಮ ಮಿಥ್ಯಾ. ಅಷ್ಟೇ, ಉಪಾಸನೆ ಮಾಡಿದ್ರೆ ಸಗುಣ ಬ್ರಹ್ಮ ಪ್ರಾಪ್ತಿ ಆಗುತ್ತೆ, ಅದು ಮೋಕ್ಷ ಅಲ್ಲ ಅದು. ಅಷ್ಟು ವಿರುದ್ಧವಾದದ್ದು, ಪರಸ್ಪರ ವಿರೋಧ. ನಾನು ಅಭೇದೆ ಧರ್ಮಧರ್ಮಿಭಾವ ಕಥಂ ಘಟತೆ ಇತ್ಯತಃ ಸ್ವಮತೆ ಸಾಧಕಮಾಹ ತಚ್ಚೇತಿ ಅಂತ. ಧರ್ಮಕ್ಕೂ ಧರ್ಮಿಗೂ, ಬ್ರಹ್ಮನಿಗೂ ಬ್ರಹ್ಮ ಧರ್ಮಗಳಿಗೂ ಅಭೇದವನ್ನು ಒಪ್ಪೋದು ಅಂತಾದರೆ ಧರ್ಮಧರ್ಮಿಭಾವ ಕಥಂ, ಬ್ರಹ್ಮನು ಧರ್ಮವುಳ್ಳವನು, ಬ್ರಹ್ಮನಲ್ಲಿ ಧರ್ಮ ಇದೆ ಅಂತ ಈ ರೀತಿಯಲ್ಲಿ ಆಶ್ರಯಿ, ಬ್ರಹ್ಮ ಆಶ್ರಯ, ಧರ್ಮಗಳು ಆಶ್ರಯಿಸಿಕೊಂಡಿದೆ ಅಂತ ಇದು ಹೇಗೆ ಕೊಡುತ್ತೆ ಅಂದರೆ ಸ್ವಮತೆ ಸಿದ್ಧಾಂತದಲ್ಲಿ ಸಾಧಕ ಮಹ. ನಮ್ಮತ ಪ್ರಕಾರ ಬ್ರಹ್ಮನಿಗೂ ಬ್ರಹ್ಮಗುಣಗಳಿಗೂ ಅಭೇದ ಇದ್ದರೂ ಕೂಡ ಧರ್ಮಧರ್ಮಿಭಾವ ಕೂಡುತ್ತೆ ಅಂತ ಹೇಳ್ತಾ ಇದ್ದಾರೆ. ತತ್ ಏನರ್ಥ? ಅಭಿನ್ನ ಧರ್ಮಧರ್ಮಿತ್ವಂ ಅಂತ ಅರ್ಥ. ತತ್ ಅಂತಂದರೆ ಅಭಿನ್ನವಾದಂಥವುಗಳಿಗೂ ಧರ್ಮಧರ್ಮಿ ಭಾವ ಅಂತ. ಅದು ಮಮ ಇತಿ ವದತ ನಿರ್ವಿಶೇಷವಾದಿನಃ ತವಃ ಗತಿ ನ ಇತಿ ಸೂಚಿತಂ. ನಮ್ಮತ ಪ್ರಕಾರ ಕೊಡುತ್ತೆ. ಅಂದರೆ ನಿರ್ವಿಶೇಷವಾದಿ ನೀವು, ಬ್ರಹ್ಮನಲ್ಲಿ ವಿಶೇಷ ಇಲ್ಲ ಅಂತ ಹೇಳ್ತೀಯ, ಅಂದರೆ ನಿಮ್ಮತ ಪ್ರಕಾರ ಅದನ್ನು ಕೂಡಲಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಗತ್ಯ ಮಯಾಪಿ ಇದಮಂಗೀಕ್ರಿಯತೆ ಇತಿ ವದಂತಂ ಪ್ರತ್ಯಾಹ. ಸರಿ, ಐಕ್ಯ ಮತ್ತು ಬ್ರಹ್ಮ ಇದೆ, ಆ ಐಕ್ಯವು ಬ್ರಹ್ಮಸ್ವರೂಪ. ಐಕ್ಯವು ಬ್ರಹ್ಮಸ್ವರೂಪ ಅಂದರೆ ಐಕ್ಯ ಅಜ್ಞಾತ, ಬ್ರಹ್ಮಜ್ಞಾತ ಹೆಂಗೆ ಕೂಡಿಸ್ತೀರಾ ಅಂತಂದರೆ ಅಗತ್ಯ, ಬೇರೆ ಗತಿ ಇಲ್ಲ. ಅದಕ್ಕೇನು ಮಾಡಬೇಕು ಅಂತಂದರೆ ಮಯಾಪಿ ಇದಮಂಗೀಕ್ರಿಯತೆ, ನಾವು ಕೂಡ ವಿಶೇಷನ ಒಪ್ತೇವೆ, ಬ್ರಹ್ಮನಲ್ಲಿ ವಿಶೇಷನ ಒಪ್ತೇವೆ. ಬ್ರಹ್ಮನಲ್ಲಿ ವಿಶೇಷ ಇರೋದರಿಂದ ಬ್ರಹ್ಮಜ್ಞಾತ ಐಕ್ಯ ಅಜ್ಞಾತ ಅಂತ ಕೂಡಿಸ್ತೇವೆ ಅಂತಂದರೆ ಈ ರೀತಿ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ತವತು ಅಂತ. ನಿಮ್ಮತ ಪ್ರಕಾರ ಉಕ್ತ ವಿರುದ್ಧ ಸ್ವಭಾವತ್ವ ಘಟನಾಯ ಐಕ್ಯಬ್ರಹ್ಮಣೋ ಅಭೇದವಾ ತ್ಯಾಜ್ಯ ಅಭಿನ್ನಯೋ ವಿರುದ್ಧ ಸ್ವಭಾವ ಘಟಕ ವಿಶೇಷಸ್ಯ ಅಂಗೀಕಾರ್ಯತ್ವಾತ್ ನಿರ್ವಿಶೇಷಮತಂ ವಾ ತ್ಯಾಜ್ಯಂ ಇತಿ ಉಭಯತಃ ಪಾಶಾರಜ್ಜು ಇತಿ ಭಾವ ಅಂತ. ನೀವು ಉಕ್ತ ವಿರುದ್ಧ ಸ್ವಭಾವತ್ವ ಘಟನಾಯ ಐಕ್ಯ ಬ್ರಹ್ಮಣೋ, ಐಕ್ಯ ಮತ್ತು ಬ್ರಹ್ಮನಲ್ಲಿ ವಿರುದ್ಧ ಸ್ವಭಾವ ಇದೆ. ಏನು ವಿರುದ್ಧ ಸ್ವಭಾವ? ಐಕ್ಯ ಅಜ್ಞಾತ ಬ್ರಹ್ಮಜ್ಞಾತ,
ಐಕ್ಯದಲ್ಲಿ ವಿವಾದ ಇದೆ, ಬ್ರಹ್ಮನಲ್ಲಿ ವಿವಾದ ಇಲ್ಲ. ಈ ರೀತಿಯಾಗಿರ್ತಕ್ಕಂತಹ ಏನು ವಿರುದ್ಧ ಸ್ವಭಾವ ಇದೆ, ಇದನ್ನು ಕೂಡಿಸ್ಬೇಕು ಅಂತಾದರೆ ಒಂದು ಅಭೇದವನ್ನೇ ಬಿಡಬೇಕು. ಬ್ರಹ್ಮನಿಗೂ ಐಕ್ಯಕ್ಕೂ ಅಭೇದ ಇದೆ ಅನ್ನೋದನ್ನು ಬಿಡಬೇಕು, ಅಥವಾ ಬ್ರಹ್ಮನಲ್ಲಿ ವಿಶೇಷ ಇದೆ ಅಂತ ಹೇಳಬೇಕು. ಒಂದು ವೇಳೆ ಅಭೇದ ಬಿಡ್ತೀರಾ ಅಂತಾದರೆ ಆವಾಗ ನೀವು ಹೇಳ್ತಕ್ಕಂತಹ ಬ್ರಹ್ಮನಿಗೂ ಐಕ್ಯಕ್ಕೂ ಅಭೇದ ಬಿಡಬೇಕಾಗುತ್ತೆ. ಅಭೇದವನ್ನು ತ್ಯಾಗ ಮಾಡ್ತೀರಾ ಅಂತಂದರೆ ನಿಮ್ಮ ಮತವನ್ನು ಬಿಡಬೇಕಾಗುತ್ತೆ. ಹಾಗಾದರೆ ವಿರುದ್ಧವಾಗಿರ್ತಕ್ಕಂಥ ಗುಣ ಕೂಡಿಸ್ಬೇಕು, ಅಭೇದ ಇರಬೇಕು. ವಿರುದ್ಧವಾದ ಗುಣಗಳು ಐಕ್ಯ, ಅಜ್ಞಾತ, ಬ್ರಹ್ಮಜ್ಞಾತ. ಐಕ್ಯದಲ್ಲಿ ವಿವಾದ ಇದೆ, ಬ್ರಹ್ಮನಲ್ಲಿ ವಿವಾದ ಇಲ್ಲ. ಇದು ವಿರುದ್ಧವಾದ ಸ್ವಭಾವ. ಇದನ್ನು ಕೂಡಿಸ್ಲಿಕ್ಕೋಸ್ಕರ ಏನು ಮಾಡಬೇಕು? ವಿಶೇಷನ ಒಪ್ಪಬೇಕು. ಬ್ರಹ್ಮನಲ್ಲಿ ವಿಶೇಷ ಒಪ್ತೀರಾ ಅಂತಂದರೆ ನಿರ್ವಿಶೇಷ ಮತಂ ಗತ. ನೀವು ಹೇಳ್ತಕ್ಕಂಥ ಬ್ರಹ್ಮ ನಿರ್ವಿಶೇಷ ಸ್ವರೂಪ ಅಂತಕ್ಕಂಥ ಮತವನ್ನು ಬಿಡಬೇಕಾಗುತ್ತೆ. ಆದ್ದರಿಂದ ಒಂದೋ ಬ್ರಹ್ಮ ಐಕ್ಯಗಳಿಗೆ ಅಭೇದ ಬಿಡಬೇಕು, ಇಲ್ಲ ಬ್ರಹ್ಮ ನಿರ್ವಿಶೇಷ ಅನ್ನೋದನ್ನು ಬಿಡಬೇಕು. ಅಂತೂ ಈ ಎರಡರಲ್ಲಿ ಯಾವುದನ್ನು ಒಪ್ಪಲಿಲ್ಲ ಅಂತಾದರೆ ನಿಮಗೆ ಬ್ರಹ್ಮ ಮತ್ತು ಜೀವೈಕ್ಯ ಇವುಗಳನ್ನು ಒಂದೇ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಭೇದ ಬಿಡಬೇಕು ಅಂತಂದರೆ ಭೇದ ಇದ್ದಾಗ ಒಂದು ತಿಳಿದ್ರೆ ಇನ್ನೊಂದು ತಿಳಿಬೇಕು ಅಂತಿಲ್ಲ. ಒಂದರಲ್ಲಿ ವಿವಾದ ಇದ್ದರೆ ಇನ್ನೂ ವಿವಾದ ಇಲ್ಲ ಅಂತ ಅದಕ್ಕೆ ಹೇಳ್ಕೊಡ್ಸ್ಲಿಕ್ಕೆ ಬರುತ್ತೆ. ಅಭೇದವನ್ನು ಒಪ್ಪಬೇಕು ಅಂತಾದರೆ ನಿರ್ವಿಶೇಷ ಮತ ಬಿಡಬೇಕು, ನಿರ್ವಿಶೇಷ ಮತ ಇರಬೇಕು ಅಂತಾದರೆ ಅಭೇದ ಬಿಡಬೇಕು. ಹಾಗಾದ್ರೆ ಎರಡನ್ನು ಒಪ್ಪಲಿಕ್ಕೆ ನಿಮಗಾಗೋದಿಲ್ಲ, ನಮಗಾಗುತ್ತೆ. ನಾವು ಬ್ರಹ್ಮನನ್ನು ಸವಿಶೇಷ ಸಗುಣ ಅಂತ ಒಪ್ಪಿದ್ದೇವೆ. ಆದ್ದರಿಂದಾಗಿ ಐಕ್ಯವನ್ನು ಬ್ರಹ್ಮನಿಗೂ ಬ್ರಹ್ಮಗುಣಗಳಿಗೆ ಅಭೇದವನ್ನು ಹೇಳ್ಬೋದು, ಅಲ್ಲಿ ಧರ್ಮಧರ್ಮಿ ಭಾವವನ್ನು ಕೂಡಿಸ್ಲಿಕ್ಕೆ ಬರುತ್ತೆ. ನಮ್ಮ ಮತ ಪ್ರಕಾರ ಅಭೇದವೂ ಕೂಡುತ್ತೆ, ಧರ್ಮಧರ್ಮಿ ಭಾವವೂ ಕೂಡುತ್ತೆ. ನ ವಿದ್ಯತೆ ವಿಶೇಷಸ್ತು ಯಸ್ಮಾದಿತ್ಯಖಿಲೇಶತಾಂ ನಿರ್ವಿಶೇಷ ಶ್ರುತಿಸ್ತಸ್ಮಾತ್ ಪ್ರಾಹಾಸ್ಮಾಕಂ ತವಾಪಿ ಚ. ಹಾಗಾದರೆ ನಿರ್ವಿಶೇಷ ಅಂದರೆ ಏನರ್ಥ? ನೀವು ಒಪ್ಪಬೇಕು, ನಾವು ಒಪ್ಪಬೇಕು. ನಿರ್ವಿಶೇಷ ಅನ್ನೋದಕ್ಕೇನರ್ಥ? ನ ವಿದ್ಯತೆ ವಿಶೇಷ ಯಸ್ಮಾತ್ ಸಹ ನಿರ್ವಿಶೇಷ ಅಂತರ್ಥ. ಯಾರಿಗಿಂತ ವಿಶೇಷ ಉತ್ತಮ ಇಲ್ಲವೋ, ಯಾರಿಗಿಂತ ಉತ್ತಮ ಇಲ್ಲವೋ ಅವನು ನಿರ್ವಿಶೇಷ. ನಾವು ಬ್ರಹ್ಮನ ನಿರ್ವಿಶೇಷ ಅಂತ ಹೇಳ್ತೇವೆ. ಯಾಕೆ? ವಿಶೇಷ ಇಲ್ಲ ಅಂತಲ್ಲ, ಬ್ರಹ್ಮನಲ್ಲಿ ವಿಶೇಷ ಇದೆ. ಆದರೂ ಶ್ರುತಿ ಅವನನ್ನು ನಿರ್ವಿಶೇಷ ಅಂತ ಹೇಳ್ತು. ಶ್ರುತಿಯೇ ಪರಮಾತ್ಮನನ್ನು ನಿರ್ವಿಶೇಷ ಅಂತ ಹೇಳ್ತು. ಯಾಕೆ ಹೇಳ್ತು? ಪರಮಾತ್ಮನಿಗಿಂತ ಉತ್ತಮನಾದವನು ಯಾರೂ ಇಲ್ಲ. ಪರಮಾತ್ಮನಿಗಿಂತ ಉತ್ತಮನಾದವನು ಯಾರೂ ಇಲ್ಲ, ಆದ್ದರಿಂದ ನಿರ್ವಿಶೇಷ ಅಂತ ಅರ್ಥ. ಹೊರತು ವಿಶೇಷವೇ ಇಲ್ಲ ಅಂತ ಅರ್ಥ ಅಲ್ಲ. ವಿಶೇಷ ಇದ್ದೇ ಇದೆ. ಬ್ರಹ್ಮನಲ್ಲಿ ವಿಶೇಷ ಇದ್ದರೂ ಬ್ರಹ್ಮ ನಿರ್ವಿಶೇಷ. ಅದೇಗೆ ವಿಶೇಷ ಇದ್ದರೂ ನಿರ್ವಿಶೇಷ ಅಂತಂದರೆ ಚಕ್ರೇ ಶಾಸ್ತ್ರಮನುತ್ತಮಂ ಅಂತಿದೆ. ಏನರ್ಥ ಅದಕ್ಕೆ? ಆಚಾರ್ಯರು ಅನುತ್ತಮ ಶಾಸ್ತ್ರ ಮಾಡಿದ್ರು, ಉತ್ತಮ ಅಲ್ಲದ ಶಾಸ್ತ್ರ ಮಾಡಿದ್ರು ಅಂತ ಅರ್ಥನ? ನ ವಿದ್ಯತೆ ಉತ್ತಮಂ ಯಸ್ಮಾತ್ ಅಂತ ಅರ್ಥ. ಅನುವ್ಯಾಖ್ಯಾನಕ್ಕಿಂತ ಇನ್ನೊಂದು ಉತ್ತಮವಾದ ಶಾಸ್ತ್ರ ಇಲ್ಲ, ಅಂತಹ ಅನುತ್ತಮ ಶಾಸ್ತ್ರವನ್ನು ಮಾಡಿದ್ದಾರೆ ಅಂತ. ಹಾಗೆಯೇ ಬ್ರಹ್ಮನು ನಿರ್ವಿಶೇಷ, ಬ್ರಹ್ಮನಿಗಿಂತ ಉತ್ತಮನಾದವನು ಯಾರೂ ಇಲ್ಲ ಅಂದರೆ ನಿರ್ವಿಶೇಷ ಅಂತ ನಾವು ಹೇಳ್ತೇವೆ. ನೀವು ಕೂಡ ಅದೇ ಹೇಳಬೇಕು. ಯಾಕೆ? ಬ್ರಹ್ಮನಲ್ಲಿ ವಿಶೇಷ ಒಪ್ಪಲಿಲ್ಲ ಅಂತಾದರೆ ಜೀವೈಕ್ಯ ಬ್ರಹ್ಮ ಇದೆರಡೂ ಕೂಡ ಬ್ರಹ್ಮಸ್ವರೂಪ ಅಂತ ಹೇಳಲಿಕ್ಕೆ ಬರಲ್ಲ. ಜೀವೈಕ್ಯ ಮತ್ತು ಜೀವೈಕ್ಯ ಬ್ರಹ್ಮಸ್ವರೂಪ ಅಂತ ಹೇಳಬೇಕು ಅಂತಾದರೆ ನೀವು ಕೂಡ ನಿರ್ವಿಶೇಷ ಅಂತ ಹೇಳಬೇಕು. ವಿಶೇಷವನ್ನು ಒಪ್ಪಬೇಕು. ವಿಶೇಷವನ್ನು ಒಪ್ಪಿಬಿಟ್ರೆ ಬ್ರಹ್ಮ ನಿರ್ವಿಶೇಷ ಯಾಕೆ? ಶ್ರುತಿ ಹೇಳಿದೆಯಲ್ಲ ಅಂತಂದರೆ ಬ್ರಹ್ಮ ನಿರ್ವಿಶೇಷ ಯಾಕೆ? ನೀವು ಕೂಡ ಹೇಳಬೇಕು ಅವನಿಗಿಂತ ಉತ್ತಮನಾದ ವ್ಯಕ್ತಿ ಇಲ್ಲ ಎಂಬ ಅರ್ಥದಲ್ಲೇ ನಿರ್ವಿಶೇಷ ಅಂತ ಹೇಳಬೇಕು. ತಸ್ಮಾತ್ ಧರ್ಮಧರ್ಮಿ ಭಾವ ಕೂಡಿಸ್ಲಿಕ್ಕೋಸ್ಕರ ಯಸ್ಮಾತ್ ಯಾವ ವಸ್ತುವಿಗಿಂತ ಪರಮಾತ್ಮನಿಗಿಂತ ವಿಶೇಷ ಉತ್ತಮವಾಗಿರ್ತಕ್ಕಂಥ ವಸ್ತುವು ನ ವಿದ್ಯತೆ ಇಲ್ಲವೋ ಇತಿ. ಆದ್ದರಿಂದ ತಸ್ಯ ಆ ಪರಮಾತ್ಮನಿಗೆ ಅಖಿಲೇಶತಾಂ ಸರ್ವೋತ್ತಮತ್ವವನ್ನು ನಿರ್ವಿಶೇಷ ಶ್ರುತಿ, ನಿರ್ವಿಶೇಷ ಎಂಬುದಾಗಿ ಹೇಳತಕ್ಕಂತಹ ಶ್ರುತಿಯು ನಿರ್ವಿಶೇಷೋಕ್ಷರ ಶುದ್ಧ ಎಂಬತಕ್ಕಂತಹ ಶ್ರುತಿ ಎಂಬತಕ್ಕಂಥದ್ದು ಅಸ್ಮಾಕಂ ನಮ್ಮನ್ನು ಅಪಿಚ ಅಲ್ಲದೆ ತವ ನಿನಗೂ ಕೂಡ ಪ್ರಾಹ ಹೇಳುತ್ತಿದೆ. ತಸ್ಮಾತ್ ಧರ್ಮಧರ್ಮಭಾವವನ್ನು
ಕೂಡಿಸ್ಲಿಕ್ಕೋಸ್ಕರ ವಿಶೇಷವನ್ನು ಒಪ್ಪಬೇಕಾದ್ದರಿಂದ ಯಸ್ಮಾತ್ ಯಾವ ಪರಮಾತ್ಮನಿಗಿಂತ ವಿಶೇಷ ಉತ್ತಮವಾಗಿರ್ತಕ್ಕಂತಹ ವಸ್ತುವು ನ ವಿದ್ಯತೆ ಇರುವುದಿಲ್ಲವೋ ಇತಿ ಎಂಬುದಾಗಿ ತಸ್ಯ ಆ ಪರಮಾತ್ಮನಿಗೆ ಅಖಿಲೇಶತಾಂ ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ ಎಂಬುದಾಗಿ ಸರ್ವೋತ್ತಮತ್ವವನ್ನು ನಿರ್ವಿಶೇಷ ಶ್ರುತಿ ನಿರ್ವಿಶೇಷ ಅಕ್ಷರ ಎಂಬತಕ್ಕಂತಹ ಶ್ರುತಿಯು ಮಮ ಅಸ್ಮಾಕಂ ನಮ್ಮನ್ನು ಕುರಿತು ತವಚ ನಿನಗೂ ಕೂಡ ಆಹಾ ಹೇಳ್ತಾ ಇದೆ. ನಿರ್ವಿಶೇಷ ಅಂದರೆ ಏನರ್ಥ? ಪರಮಾತ್ಮ ಸರ್ವೋತ್ತಮ, ಅವನಿಗಿಂತ ಉತ್ತಮ ಇಲ್ಲ ಅಂತ ಅರ್ಥ. ತರ್ಹಿ ಸವಿಶೇಷ ಬ್ರಹ್ಮವಾದೀನಾಂ ಮತೆ ನಿರ್ವಿಶೇಷೋಕ್ಷರ ಶುದ್ಧ ಇತಿ ಶ್ರುತೇ ಕಾಗತಿ. ಬ್ರಹ್ಮನಲ್ಲಿ ವಿಶೇಷ ಒಪ್ತೀರಾ ಅಂತಾದರೆ ಶ್ರುತಿ ಏನು ಹೇಳುತ್ತೆ? ನಿರ್ವಿಶೇಷ ಅಕ್ಷರ ಶುದ್ಧ. ಶುದ್ಧ ಅವನಲ್ಲಿ ಪ್ರಾಕೃತಿಕವಾದದ್ದು ಯಾವುದೂ ಇಲ್ಲ, ಅಕ್ಷರ ನಾಶರಹಿತ, ನಿರ್ವಿಶೇಷ ಅಂತ ಹೇಳುತ್ತೆ. ನೀವೇನು ಮಾಡ್ತೀರಾ? ವಿಶೇಷ ಒಪ್ಪಿದ್ದೀರ. ಯಾರು ವಿಶೇಷವನ್ನು ಒಪ್ಪಿದಾರೋ ಅವ್ರ ಮತ ಪ್ರಕಾರ ಬ್ರಹ್ಮ ನಿರ್ವಿಶೇಷ ಆಗ್ತಾನ? ಇಲ್ಲ. ನಮ್ಮ ಮತ ಪ್ರಕಾರ ಬ್ರಹ್ಮ ನಿರ್ಗುಣ ಅಲ್ಲ. ಯಾಕೆ? ಬ್ರಹ್ಮನಲ್ಲಿ ಗುಣ ಇದೆ. ಹಾಗೆ ಬ್ರಹ್ಮನಲ್ಲಿ ವಿಶೇಷ ಇದೆ ಅಂತಾದರೆ ಶ್ರುತಿ ಹೇಳಿದ ನಿರ್ವಿಶೇಷತ್ವವನ್ನು ಹೇಗೆ ಕೊಡಿಸ್ತೀರಾ? ಅದಕ್ಕೆ ಹೇಳ್ತಾರೆ ತರ್ಹಿ ಸವಿಶೇಷ ಬ್ರಹ್ಮವಾದಿನಾಂ ಮತೆ. ಬ್ರಹ್ಮನಲ್ಲಿ ಯಾರು ವಿಶೇಷವನ್ನು ಒಪ್ತಾರೋ ಅಂಥವರ ಮತ ಪ್ರಕಾರ ನಿರ್ವಿಶೇಷ ಅಕ್ಷರ ಶುದ್ಧಿ ಇತಿ ಶ್ರುತೇ. ನಿರ್ವಿಶೇಷ ಅಕ್ಷರ ಶುದ್ಧ ಎಂಬತಕ್ಕಂಥ ಶ್ರುತಿ ನಿರ್ವಿಶೇಷತ್ವವನ್ನು ಹೇಳ್ತಾ ಇದ್ದಾರೆ. ಈ ಶ್ರುತಿಗೆ ಕಾಗತಿ ಯಾವ ರೀತಿಯಲ್ಲಿ ಅರ್ಥ ಮಾಡ್ತೀರಾ ಅಂತಂದರೆ ಅದಕ್ಕೆ ಹೇಳ್ತಾರೆ ನ ಇತಿ ಅಂತ. ವಿಶೇಷ ಅಂದ್ರೇನು? ಆಧಿಕ್ಯಂ ಅಧಿಕಂ ವಸ್ತುವಾ ಅಂತ. ಯಾರಿಗಿಂತ ಅಧಿಕರಾದ ಆಧಿಕ್ಯ ಇಲ್ಲ ಅಥವಾ ಅಧಿಕವಾದ ಇನ್ನೊಂದು ವಸ್ತು ಇಲ್ಲ. ಯಾರಿಗಿಂತ ಆಧಿಕ್ಯ ಇಲ್ಲ, ಗುಣದಲ್ಲಿ ಆಧಿಕ್ಯ ಇಲ್ಲ ಅಥವಾ ಅಧಿಕವಾದ ವಸ್ತು ಇಲ್ಲ, ಅದು ಅವನನ್ನು ನಿರ್ವಿಶೇಷ ಅಂತ ಕರೀತಾರೆ. ತಸ್ಮಾತ್ ಅಭಿನ್ನ ಶ್ರೌತಧರ್ಮಾಣ ಧರ್ಮಧರ್ಮಿಭಾವ ಘಟಕ ಉಕ್ತ ಸಾಮರ್ಥ್ಯ ರೂಪ ವಿಶೇಷಸ್ಯ ಅವಶ್ಯಕತ್ವಾತ್ ಅಂತ. ಅಲ್ಲಿ ತಸ್ಮಾತ್ ಅಂತಿದೆ ವಾಕ್ಯದಲ್ಲಿ, ಅದಕ್ಕೆ ಅರ್ಥ ಬರಿತಾ ಇದ್ದಾರೆ. ಧರ್ಮಧರ್ಮಿ ಭಾವ ಇದನ್ನು ಕೂಡಿಸ್ಬೇಕು ಅಂತಾದರೆ ಯಾವ ರೀತಿಯಲ್ಲಿ ಹೇಳಬೇಕು? ಪರಮಾತ್ಮನಿಗೂ ಮತ್ತು ಪರಮಾತ್ಮನಲ್ಲಿರುವ ಧರ್ಮಗಳಿಗೂ ಭೇದವನ್ನು ಹೇಳಲಿಕ್ಕೆ ಬರಲ್ಲ, ಅಭೇದವನ್ನೇ ಹೇಳಬೇಕು. ಏಕೆ ನೇಹನ ನಾಸ್ತಿ ಕಿಂಚನ ಅಂತ ಶ್ರುತಿಯಲ್ಲಿ ಪರಮಾತ್ಮನಿಗೂ ಪರಮಾತ್ಮನಲ್ಲಿರತಕ್ಕಂತಹ ಗುಣಗಳಿಗೂ ಭೇದವನ್ನು ನಿರಾಕರಣೆ ಮಾಡಿದ್ದಾರೆ, ಅಭೇದವನ್ನು ಹೇಳಿದ್ದಾರೆ. ಅದರಿಂದ ಅಭಿನ್ನ ಶ್ರೌತ ಧರ್ಮಾಣ, ಭೇದರಹಿತವಾದ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಭಗವಂತನಿರ್ತಕ್ಕಂಥ ಗುಣಗಳು, ಅವುಗಳಿಗೂ ಪರಮಾತ್ಮನಿಗೂ ಧರ್ಮಧರ್ಮಿ ಭಾವ ಕೂಡಿಸ್ಬೇಕು. ಅದಕ್ಕೆ ವಿಶೇಷವನ್ನು ಒಪ್ಪಲೇಬೇಕು. ಆ ವಿಶೇಷವನ್ನು ಒಪ್ಪಲೇಬೇಕಾದ್ದರಿಂದಾಗಿ ನೀವು ಈ ನಿರ್ವಿಶೇಷ ಶ್ರುತಿ ಎಂಬತಕ್ಕಂಥದ್ದನ್ನು ಯಾವ ರೀತಿ ಕೂಡಿಸ್ತೀರಾ ಅಂತಂದರೆ ನವಿದ್ಯತೆ ವಿಶೇಷ ಯಸ್ಮಾತ್ ಅಂತ ನಾವು ಕೂಡಿಸ್ತೇವೆ. ಆದ್ದರಿಂದ ಪರಮಾತ್ಮನಿಗಿಂತ ಉತ್ತಮವಾದ ವಸ್ತು ಇಲ್ಲ ಎಂಬ ಅರ್ಥದಲ್ಲಿ ನಿರ್ವಿಶೇಷ ಅಂದರೆ ಸರ್ವೋತ್ತಮ ಅನ್ನೋದನ್ನೇ ಶ್ರುತಿ ಹೇಳ್ತಾರೆ. ಸಕಲ ವೇದಗಳು ಹೊರಟಿದ್ದೆ ಅದಕ್ಕೆ. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋಹ ಮಹಾತಾತ್ಪರ್ಯ. ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಶ್ರುತಿ ಹೊರಟಿದೆ. ಇದು ಕೂಡ ಪರಮಾತ್ಮನ ಸರ್ವೋತ್ತಮತ್ವವನ್ನೇ ಹೇಳ್ತಾ ಇದೆ. ಇನ್ನು ವ್ಯವಹಾರಾದನುಗತಾತ್ ಸರ್ವತ್ರಾನುಗತಾ ಸದಾ ಜಾತಿಶ್ಚೈಖ್ಯೇ ಅಖಿಲಾರ್ಥೇಷು ಸತ್ತಾದ್ಯಾ ವರ್ತತೆ ಕಿಲ ಇತಿ ಬ್ರವೀತಿ ಕೋಪ್ಯಜ್ಞಃ ಸಪ್ರಷ್ಟವ್ಯೋ ವಿವೇಕಿಭಿಃ ವ್ಯವಹಾರಾನುಗಮನಂ ನಾಮ ತಸ್ಯೈಕ್ಯತಾ ಕಿಮು. ಇಷ್ಟ ತನಕ ಯಾರು ಧರ್ಮಿಗಳಿಗೆ ಅಭೇದವನ್ನು ಹೇಳ್ತಾರೋ ಅವರ ಮತ ಪ್ರಕಾರ ನಿರ್ವಿಶೇಷ ಬ್ರಹ್ಮನನ್ನು ಹೇಳ್ತಾರೋ ಅಥವಾ ನಿರ್ಗುಣ ಬ್ರಹ್ಮನನ್ನು ಹೇಳ್ತಾರೋ, ಆ ನಿರ್ಗುಣ ಬ್ರಹ್ಮ ಅನ್ನೋದಕ್ಕೆ ಭಗವಂತನಲ್ಲಿ ಗುಣವೇ ಇಲ್ಲ ಅಂತ ಅರ್ಥ ಅಲ್ಲ, ಸತ್ವರಜಸ್ತಮೋ ಗುಣಗಳಿಲ್ಲ ಅಂತ ಒಂದರ್ಥ ಹೇಳಿದರು. ಅಥವಾ ಶ್ರುತಿಗೆ ಅನಿರ್ಗುಣ ಅಂತ ಅರ್ಥ ಮಾಡಬೇಕು, ನಿರ್ಗುಣ ಪ್ರತಿಪಾದಕವಾದ ಶ್ರುತಿಯೇ ಇಲ್ಲ ಅಂತ ಅಲ್ಲ. ನಿರ್ಗುಣ ಪ್ರತಿಪಾದಕವಾದ ಶ್ರುತಿ ಇದಲ್ಲ, ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಭಗವಂತನನ್ನು ನಿರ್ಗುಣ ಅಂತ ಹೇಳುತ್ತೆ ಅಂತಾದರೆ ಆ ಶ್ರುತಿಯ ಅದು ಭಗವಂತನಲ್ಲಿ ಭಿನ್ನವಾದ ಧರ್ಮ ಇಲ್ಲ ಅಂತ ಹೇಳ್ತಾ ಇದೆ ಅಷ್ಟೇ ಹೊರತು ಪರಮಾತ್ಮನಲ್ಲಿ ಭೇದವೇ ಇಲ್ಲ ಎಂಬತಕ್ಕಂಥದ್ದನ್ನು
ಅದು ಹೇಳ್ತಾ ಇಲ್ಲ, ಗುಣವೇ ಇಲ್ಲ ಎಂಬುದಾಗಿ ಆ ವಾಕ್ಯವೂ ಕೂಡ ಹೇಳ್ತಾ ಇಲ್ಲ ಅಂತ ಅರ್ಥ ಮಾಡಿದ್ರು. ಈಗ ಪರಮಾತ್ಮನಲ್ಲಿ ತಾರ್ಕಿಕರ ಮತ ಪ್ರಕಾರ ಅವರು ಭಗವಂತ ಮತ್ತು ಭಗವಂತನ ಧರ್ಮಗಳು, ಲೋಕದಲ್ಲಿ ಘಟ ಮತ್ತು ಘಟತ್ವ, ಘಟದಲ್ಲಿ ಘಟತ್ವ ಎಂಬತಕ್ಕಂತಹ ಧರ್ಮ ಇದೆ ಅಂತ ನಾವು ಹೇಳ್ತೇವೆ. ಆ ಘಟಕ್ಕೂ ಮತ್ತು ಘಟತ್ವಕ್ಕೂ ಅದಕ್ಕೆ ಭೇದ ಎಂಬತಕ್ಕಂಥದ್ದಿದೆ. ಅದರಲ್ಲಿ ಧರ್ಮಧರ್ಮಿ ಭಾವ ಎಂಬತಕ್ಕಂಥದ್ದು ಕೊಡ್ತಾ ಇದೆ. ಹೀಗೆ ತಾರ್ಕಿಕರ ಮತ ಪ್ರಕಾರ ಯಾವ ರೀತಿಯಲ್ಲಿ ಧರ್ಮಧರ್ಮಿ ಭಾವ ಎಂಬತಕ್ಕಂಥದ್ದು ಇದೆ, ಅದನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಮುಂದಿನ ವಾಕ್ಯವನ್ನು ವಾದಿರಾಜರು ಹೇಳ್ತಾ ಇದ್ದಾರೆ. ವಿಶೇಷವನ್ನಿಟ್ಟುಕೊಂಡು ಧರ್ಮಧರ್ಮಿ ಭಾವ ಪರಮಾತ್ಮನಲ್ಲಿ ಕೂಡುತ್ತೆ ಅಂತ ನಾವು ಹೇಳಿದೆವು. ಪರಮಾತ್ಮನಿಗೂ ಜ್ಞಾನಾನಂದಾದಿ ಗುಣಗಳಿಗೂ ಅಭೇದವೇ ಇರೋದು. ಅಭೇದ ಇದ್ದರೂ ಕೂಡ ಅಲ್ಲಿ ಧರ್ಮಧರ್ಮಿ ಭಾವ ಕೂಡುತ್ತೆ. ಹೇಗೆ ಕೂಡುತ್ತೆ? ವಿಶೇಷ ಬಲದಿಂದ ಅಂತ ಇಷ್ಟು ತನಕ ಪ್ರತಿಪಾದನೆ ಮಾಡಿದ್ರು. ಈಗ ತಾರ್ಕಿಕರು ವಿಶೇಷವನ್ನು ಒಪ್ಪೋದಿಲ್ಲ. ನಾವು ಹೇಳುವಂಥ ವಿಶೇಷವನ್ನು ತಾರ್ಕಿಕರು ಒಪ್ಪೋದಿಲ್ಲ. ನಾವು ಹೇಳಿರುವಂಥ ವಿಶೇಷವನ್ನು ಒಪ್ಪದೇನೆ ಅವರೇನು ಧರ್ಮಧರ್ಮಿ ಭಾವ ಹೇಳ್ತಾರೆ ಅದನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಮುಂದಿನ ವಾಕ್ಯ ಎಂಬತಕ್ಕಂಥದ್ದು ಹೊರಟಿದೆ ಅಂತ. ಅದರಲ್ಲಿ ಅನುಗತವಾಗಿರ್ತಕ್ಕಂತಹ ವ್ಯವಹಾರ ಇದೆ ಅಂತ ಹೇಳ್ತಾರೆ. ಏನು ಅನುಗತ ವ್ಯವಹಾರ? ಯಾವುದೇ ಘಟವನ್ನು ನೋಡ್ರಿ, ಯಾವುದೇ ಘಟವನ್ನು ನೋಡಿದ್ರೂ ಕೂಡ ಏನು ವ್ಯವಹಾರ ಮಾಡ್ತೀರಾ? ಅಯಂಘಟ ಅಂತ ವ್ಯವಹಾರ ಮಾಡ್ತೀರಾ. ಇಲ್ಲಿ ನೋಡಿದ್ರೆ ಇದಂ ಪುಸ್ತಕಂ ಅಂತ ಹೇಳಿದಿರ, ಅಲ್ಲಿ ಇನ್ನೊಂದು ಪುಸ್ತಕ ಇದೆ, ಅದನ್ನು ನೋಡಿದಾಗ ಏನು ಹೇಳ್ತೀರಾ? ಇದಂ ಪುಸ್ತಕಂ ಅಂತಲೇ ಹೇಳ್ತೀರಾ. ಹೀಗೆ ಇದು ಅನುಗತವಾಗಿರ್ತಕ್ಕಂತಹ ವ್ಯವಹಾರ. ಎಲ್ಲ ಪುಸ್ತಕಗಳಲ್ಲಿ ಇದು ಪುಸ್ತಕ ಎಂಬುದಾಗಿ ವ್ಯವಹಾರ ಮಾಡ್ತೇವೆ. ಎಲ್ಲ ಘಟಗಳಲ್ಲಿ ಇದು ಘಟ ಅಂತ ವ್ಯವಹಾರ ಮಾಡ್ತೇವೆ. ಎಲ್ಲ ಪಟಗಳಲ್ಲಿ ಇದು ಪಟ ಎಂಬುದಾಗಿ ವ್ಯವಹಾರ ಮಾಡ್ತೇವೆ. ಹೀಗೆ ಅನುಗತಾದ ವ್ಯವಹಾರಾತ್, ಅನುಗತವಾದ ಒಂದೇ ರೀತಿಯಾಗಿರ್ತಕ್ಕಂತಹ ವ್ಯವಹಾರ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಸರ್ವತ್ರಾನುಗತ ಜಾತಿ ಅಂತ, ಆ ಎಲ್ಲ ವಸ್ತುಗಳಲ್ಲಿ ಒಂದು ಜಾತಿ, ಸತ್ತಾ ಎಂಬತಕ್ಕಂಥ ಜಾತಿ ಇದೆ ಎಂಬುದಾಗಿ. ಸತ್ತಾ ಎಂಬತಕ್ಕಂಥ ಜಾತಿ ಇರೋದರಿಂದ ಏನಾಗುತ್ತೆ? ಅನುಗತವಾಗಿರ್ತಕ್ಕಂತಹ ವ್ಯವಹಾರ ಎಂಬತಕ್ಕಂಥದ್ದು ಕೂಡುತ್ತೆ. ಅಯಂಘಟ ಅಂತ ಹೇಳಬೇಕಾದ್ರೆ ಅದು ಘಟತ್ವ ಜಾತಿಯನ್ನು ಒಪ್ಪಿ, ಜಾತಿ ಜಾತಿ ಸಜಾತಿ ಅಲ್ಲ, ಜಾತಿ. ಜಾತಿ ಅಂತಂದರೆ ಅನೇಕಾನುಗತಂ ನಿತ್ಯಂ ಏಕಂ, ಅದನ್ನು ಜಾತಿ ಅಂತ ಕರೀತಾರೆ. ನಿತ್ಯಂ ಅನೇಕಾನುಗತಂ ಸಾಮಾನ್ಯಂ ಅಂತ. ಏಕಂ ಒಂದು, ಎಲ್ಲದರಲ್ಲಿದೆ, ಯಾವಾಗಲೂ ಇದೆ, ಇದನ್ನು ಜಾತಿ ಅಂತ ಕರೀತಾರೆ. ಈಗ ಘಟದಲ್ಲಿ ಘಟತ್ವ, ಆ ಘಟತ್ವ ಅನ್ನೋದು ಜಾತಿ. ಅದು ಎಲ್ಲ ಘಟದಲ್ಲಿದೆ, ಸರ್ವ ಘಟದಲ್ಲಿದೆ, ಅದು ಒಂದೇ ಘಟತ್ವ, ಅದು ನಿತ್ಯ. ಹೀಗೆ ನಿತ್ಯವಾದದ್ದು ಒಂದು, ಎಲ್ಲದರಲ್ಲೂ ಇರತಕ್ಕಂತಹ ಧರ್ಮ ಇದೆಯಲ್ಲ ಅದನ್ನು ಜಾತಿ ಅಂತ ಕರೀತಾರೆ. ಹಾಗೆ ಸತ್ತ ಎಂಬತಕ್ಕಂಥದ್ದು ಜಾತಿ. ಘಟಃ ಸನ್, ಪಟಃ ಸನ್ ಅಂತ ವ್ಯವಹಾರ ಮಾಡ್ತೇವೆ. ಎಲ್ಲ ಕಡೆಯಲ್ಲಿ ಅನುಗತ ವ್ಯವಹಾರ ಮಾಡಬೇಕು ಅಂತಾದರೆ ಅಲ್ಲೇನಿದೆ? ಘಟದಲ್ಲಿ ಸತ್ತ ಎಂಬತಕ್ಕಂಥ ಜಾತಿ ಇದೆ. ಅಂದರೆ ಸತ್ತ ಎಂಬತಕ್ಕಂಥ ಜಾತಿ ಸತ್ತಾದ ಪದಾರ್ಥದಲ್ಲಿ ಎಲ್ಲದಲ್ಲೂ ಇದೆ. ಅದರಿಂದ ಎಲ್ಲ ಸತ್ತಾದ ಪದಾರ್ಥಗಳನ್ನು ಸನ್ ಅಂತ ವ್ಯವಹಾರ ಮಾಡ್ತೇವೆ. ಘಟಃ ಸನ್, ಪಟಃ ಸನ್, ಕಟಃ ಸನ್, ಎಲ್ಲವನ್ನು ಕೂಡ ಸನ್ ಅಂತ ವ್ಯವಹಾರ ಮಾಡ್ತೀವಿ. ಯಾಕೆ ಸನ್ ಅಂತ ವ್ಯವಹಾರ ಮಾಡ್ತೇವೆ? ಅಲ್ಲಿ ಅನುಗತವಾಗಿರ್ತಕ್ಕಂತಹ ಜಾತಿ ಎಂಬತಕ್ಕಂಥದ್ದಿದೆ. ಹೀಗೆ ಅನುಗತವಾಗಿರ್ತಕ್ಕಂಥ ಜಾತಿಯನ್ನಿಟ್ಟುಕೊಂಡು ನಾವು ಎಲ್ಲ ವ್ಯವಹಾರವನ್ನು ಮಾಡ್ತೇವೆ ಎಂಬುದಾಗಿ ತಾರ್ಕಿಕರು ಹೇಳ್ತಾರೆ. ಜಾತಿ ಇದೆ ಅಂತ. ಈ ರೀತಿಯಲ್ಲಿ ಹೇಳ್ತಕ್ಕಂತಹ ಎಲ್ಲ ಪದಾರ್ಥಗಳಲ್ಲಿ ಜಾತಿ ಇದೆ ಅಂತ ಹೇಳ್ತಕ್ಕಂತಹ ಯಾವ ತಾರ್ಕಿಕದಾರಿಲ್ಲ ಅವರಲ್ಲಿ ಕೇಳ್ತೇವೆ, ಈ ಜಾತಿಯನ್ನು ನೀನು ಅನುಗತ ವ್ಯವಹಾರ ಇದೆ ಅಂತ ಹೇಳ್ತಾ ಇದ್ದೀರ. ಅನುಗತ ವ್ಯವಹಾರ ಅಂದರೆ ಏನು? ಒಂದೇ ವ್ಯವಹಾರ ಇದೆ ಅಂತ ಅರ್ಥನಾ ಅಂತ ಮೊದಲನೇದು. ನಾಮ ತಸ್ಯ ಏಕತಾ ಕಿಮು, ಒಂದೇ ವ್ಯವಹಾರ ಅಂತ ಅರ್ಥನಾ ಅಂತ ಮೊದಲನೇ ಪ್ರಶ್ನೆ. ಇನ್ನೂ ಎರಡು ಪ್ರಶ್ನೆ ಮಾಡ್ತಾರೆ ಮುಂದಿನ ವಾಕ್ಯದಲ್ಲಿ. ಹಾಗಾದರೆ ಅನುಗತ ವ್ಯವಹಾರವನ್ನಿಟ್ಟುಕೊಂಡು ಎಲ್ಲ ಪದಾರ್ಥಗಳಲ್ಲಿ ಒಂದು ಧರ್ಮ, ಅದು ಜಾತಿ ಅಂತ ನೀವು ಒಪ್ತೀರಾ ಅಂತಾದರೆ ಅನುಗತ ವ್ಯವಹಾರ ಅಂದರೆ ಏನು? ವ್ಯವಹಾರ ಅನುಗಮ ಅಂದರೆ ಏನು? ಒಂದೇ ರೀತಿಯಾದ ವ್ಯವಹಾರ ಅಂದರೆ ಏನು? ಅಂದರೆ ಒಂದೇ ವ್ಯವಹಾರ ಅಂತ ಅರ್ಥನಾ ಅಂತ ಮೊದಲನೇ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಘಟದಲ್ಲಿರುವ
ಘಟದಲ್ಲಿರುವ ಜಾತಿ ಘಟತ್ವ, ಸತ್ತಾದ ಪದಾರ್ಥದಲ್ಲಿರುವ ಜಾತಿ ಸತ್ತ. ಸತ್ತಿನ ಧರ್ಮ ಅದೇ ಅಸ್ತಿತ್ವ ಅಂದರೂ ಸತ್ತ ಅಂದರೂ ಒಂದೇನೆ. ಈಗ ಭಗವಂತನಲ್ಲಿ ವಿಶೇಷವನ್ನು ಒಪ್ಪಿ ನಾವು ಧರ್ಮಧರ್ಮಿ ಭಾವವನ್ನು ಕೂಡಿಸ್ತೇವೆ ಅಂತ ಹೇಳಿದೆವು. ಅದಕ್ಕೆ ಅವರು ಜಾತಿಯನ್ನು ಒಪ್ಪುವ ಮೂಲಕ ಧರ್ಮಧರ್ಮಿ ಭಾವವನ್ನು ಕೂಡಿಸ್ಲಿಕ್ಕೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಜಾತಿಯನ್ನೇ ನಿರಾಕರಣೆ ಮಾಡ್ತೇವೆ ನಾವು. ಜಾತಿಯನ್ನು ಒಪ್ಪಿ ಧರ್ಮಧರ್ಮಿ ಭಾವವನ್ನು ಕೂಡಿಸಬಹುದು ಅಂತ ಅವ್ರು ಹೇಳಲಿಕ್ಕೆ ಹೋಗ್ತಾರೆ. ಜಾತಿಯನ್ನು ಒಪ್ಪಲಿಕ್ಕೆ ಬರಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಜಾತಿಯನ್ನು ಒಪ್ಪಿದರೆ ಆಮೇಲೆ ಧರ್ಮಧರ್ಮಿ ಭಾವ ಅಂತಲ್ವಾ, ಜಾತಿಯನ್ನೇ ಒಪ್ಪೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಧರ್ಮ ಕೂಡಿಸ್ಲಿಕ್ಕೆ ಬರಲ್ಲ ಅಂತ ಅವ್ರು ಹೇಳುವಂಥ ಕ್ರಮ ಸರಿಯಲ್ಲ ಅಂತ. ಈಗ ಪ್ರಶ್ನೆ ಮಾಡೋದು ಜಾತಿ ಅಂದರೆ ಏನು, ಜಾತಿ ಯಾಕೆ ಒಪ್ಪಬೇಕು ಅಂತ. ಅದಕ್ಕೆ ಅವ್ರೇನು ಹೇಳ್ತಾರೆ, ವ್ಯವಹಾರಾದ ಅನುಗತಾತ್, ಅನುಗತವಾದ ವ್ಯವಹಾರ ಇದೆ. ಅನುಗತ ವ್ಯವಹಾರ ಅಂದರೆ ಒಂದೇ ಏನರ್ಥ ನಾವು ಪ್ರಶ್ನೆ ಮಾಡ್ತೇವೆ. ಅನುಗತ ವ್ಯವಹಾರ ಇರೋದರಿಂದ ಎಲ್ಲ ವಸ್ತುಗಳಲ್ಲಿ ಒಂದು ಜಾತಿ ಇದೆ ಅಂತ ನೀವು ಹೇಳ್ತೀರಾ ಅಂತಂದರೆ ಅನುಗತ ವ್ಯವಹಾರ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತೇವೆ. ಅವ್ರು ಹೇಳೋದು ಧರ್ಮಧರ್ಮಿ ಭಾವವನ್ನು ಜಾತಿ ಇರೋದರಿಂದ ಕೂಡಿಸ್ಬೇಕು ಅಂತ ಹೇಳಬೇಕು. ಅದಕ್ಕೆ ಅದನ್ನು ನಿರಾಕರಣೆ ಅಂತ. ಹಾಂ, ಅಸ್ಥಿ ಅಂತ ಯಾವುದರಲ್ಲಿ ಹೇಳ್ತೇವೋ ಅದರಲ್ಲೆಲ್ಲ ಅಸ್ತಿತ್ವ ಇದೆ. ಅಸ್ತಿತ್ವ ಅಂದರು ಸತ್ತ ಅಂದರೂ ಒಂದೇನೆ. ಹಾಂ 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 ಹೇಳ್ತೇವೆ, ಅದು ಧರ್ಮ ಅದು. ಹಾಂ, ಪುಸ್ತಕವನ್ನು ಸತ್ ಅಂತ ಸನ್ ಅಂತ ಹೇಳ್ತೇವೆ. ಪುಸ್ತಕ ಸನ್ ಅಂತ ಹೇಳೋದು ಅಂತ, ಪುಸ್ತಕಂ ಸತ್ ಅಂತ ಹೇಳ್ತೇವೆ ಅಂತಂದರೆ ಪುಸ್ತಕದಲ್ಲಿ ಸತ್ತ ಇದೆ. ಸತ್ ಅದರ ಧರ್ಮ ಸತ್ತ. ಸತ್ ಯಾವುದೋ ಅದರ ಧರ್ಮ ಸತ್ತ. ಈಗ ನಾವು ಮನುಷ್ಯತ್ವ ಅಂತ ಹೇಳ್ತೇವೆ. ಇನ್ನೊಂದು ಶಬ್ದ ಹೇಳ್ರಿ ಅದಕ್ಕೆ, ಮನುಷ್ಯತಾ. ದೇವತ್ವ, ದೇವತಾ. ತ್ವ ಮತ್ತು ತ ಅಂತ ಅಂದರೆ ಒಂದು ಕಡೆ ತಾ ಅಂತ ಪ್ರಯೋಗ ಮಾಡ್ತೇವೆ, ಇನ್ನೊಂದು ಕಡೆ ತ್ವ ಪ್ರತ್ಯಯನ ಹೇಳ್ತೇವೆ. ಎರಡಕ್ಕೂ ಒಂದೇ ಅರ್ಥ. ಘಟತ್ವ ಅಂದರು ಘಟತ ಅಂದರೂ ಒಂದೇ ಅರ್ಥ. ಸತ್ತ ಅಂದರು ಸತ್ವ ಅಂದರೂ ಒಂದೇ ಅರ್ಥ. ಅದರಿಂದ ಪದಾರ್ಥವು ಸತ್ತಾಗಿದೆ ಅಂತಂದರೆ ಅದರಲ್ಲಿ ಸತ್ವ ಇದೆ, ಪದಾರ್ಥವು ಸತ್ತಾಗಿದೆ ಅಂದರೆ ಅದರಲ್ಲಿ ಸತ್ತ ಇದೆ ಅಂತ ಹೇಳೋದು. ಈಗ ತಾರ್ಕಿಕರ ಮತ ಪ್ರಕಾರ ಏನು ಜಾತಿಯನ್ನು ಒಪ್ತಾರೆ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಅದರಿಂದ ಅನುಗತ ವ್ಯವಹಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಅನುಗತ ವ್ಯವಹಾರ ಅಂದರೆ ಏನು, ಮೊದಲು ಅದರ ಬಗ್ಗೆ ಅವರನ್ನೇ ಪ್ರಶ್ನೆ ಮಾಡ್ತೇವೆ. ಅನುಗತ ವ್ಯವಹಾರದಿಂದ ಜಾತಿಯನ್ನು ಒಪ್ಪೋದೇ ಅದಕ್ಕೋಸ್ಕರ, ಅನುಗತ ವ್ಯವಹಾರಕ್ಕೋಸ್ಕರ. ಸಮಾನವಾದ ವ್ಯವಹಾರ ಅಂದರೆ ಏನರ್ಥ, ಒಂದೇ ವ್ಯವಹಾರ ಇದೆ ಅಂತ ಅರ್ಥನ ಅಂತ ಮೊದಲನೇ ಪ್ರಶ್ನೆ. ಅನುಗತ ವ್ಯವಹಾರ ಅಂತಂದರೆ ಅದಕ್ಕೆ ಹೇಳ್ತಾರೆ ತಸ್ಯ ಏಕತಾ ಕಿಮು, ಒಂದೇ ವ್ಯವಹಾರ ಅಂತ ಅರ್ಥನಾ, ವ್ಯವಹಾರವು ಒಂದೇ ಅಂತ ಅರ್ಥನಾ ಅಂತ ಮೊದಲನೇದು. ಒಂದೇ ಅಂತಲ್ಲ, ಯಾಕೆ ಈ ವ್ಯವಹಾರ ಬೇರೆ ಆ ವ್ಯವಹಾರ ಬೇರೆ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಮುಂದೆ. ಮೊದಲು 3 ವಿಕಲ್ಪವನ್ನು ಮಾಡಿ ಅದನ್ನು ಖಂಡನೆ ಮಾಡ್ತಾರೆ. ಅಂತೂ ಜಾತಿಯನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಅನ್ನೋದು ಅವರನ್ನು ಖಂಡನೆ ಮಾಡ್ತಕ್ಕಂಥ ಮುಖ್ಯ ಅಭಿಪ್ರಾಯ. ಅನುಗತಾತ್ ವ್ಯವಹಾರಾತ್, ಅನುಗತವಾದ ವ್ಯವಹಾರ ಇರುವುದರಿಂದ ಸದಾ ಯಾವಾಗಲೂ ಸರ್ವತ್ರ ಎಲ್ಲ ಪದಾರ್ಥಗಳಲ್ಲಿಯೂ ಅನುಗತವಾದ ಸತ್ಯಾದ್ಯ, ಸತ್ತ ಮೊದಲಾಗಿರುವಂತಹ ಜಾತಿಯು ಅಖಿಲಾರ್ಥೇಷು ಎಲ್ಲ ಪದಾರ್ಥಗಳಲ್ಲಿ ವರ್ತತೆ ಕಿಲ ಇದೇ ತಾನೇ ಇತಿ, ಈ ರೀತಿಯಾಗಿ ಕಹ ಅಪಿ ಅಜ್ಞಃ, ಯಾರೋ ಒಬ್ಬ ಅವಿವೇಕಿಯಾದವನು ತಿಳಿಯದೇ ಇರತಕ್ಕಂತಹ ತಾರ್ಕಿಕನು ಬ್ರವೀತಿ ಹೇಳುತ್ತಾನೆ. ಸಹ ಆ ತಾರ್ಕಿಕನು ವಿವೇಕಿಭಿಃ ಜ್ಞಾನಿಗಳಿಂದ ಪ್ರಶ್ನಿಸಲ್ಪಡಬೇಕು. ಏನಂತ, ಅನುಗಮಂ ನಾಮ, ವ್ಯವಹಾರ ಅನುಗಮ ಅಂತಂದರೆ ತಸ್ಯ ಆ ವ್ಯವಹಾರಕ್ಕೆ ಏಕತಾ ಕಿಮು, ಒಂದೇ ವ್ಯವಹಾರ, ಏಕತ್ವ ಎಂಬುದಾಗಿ ಅರ್ಥವಾ ಅಂದರೆ ಒಂದೇ ವ್ಯವಹಾರ ಎಂಬುದಾಗಿ ಅರ್ಥವಾ ಅಂತ ಪ್ರಶ್ನೆ. ಅನುಗತವಾದ ವ್ಯವಹಾರ ಇರುವುದರಿಂದ ಸದಾ ಯಾವಾಗಲೂ ಸರ್ವತ್ರ ಘಟಪಟಾದಿ ವಸ್ತುಗಳಲ್ಲಿ
ಅನುಗತವಾದಂತಹ ಜಾತಿಯು ಅಖಿಲ ಅರ್ಥೇಶು ಸಕಲ ಪದಾರ್ಥಗಳಲ್ಲಿ ವರ್ತತೆ ಕಿಲ ಇದೆ ಎಷ್ಟೇ ಇತಿ ಈ ರೀತಿಯಾಗಿ ಕಹ ಅಪಿ ಯಾರಾದರೂ ಅಜ್ಞಾನಿಯಾದ ತಾರ್ಕಿಕನು ಬ್ರವೀತಿ ಹೇಳ್ತಾನೆ ಅಂತಾದರೆ ಸಹ ಆ ತಾರ್ಕಿಕನು ವಿವೇಕಿವಿಹಿ ಜ್ಞಾನಿಗಳಿಂದ ಪ್ರಷ್ಟವ್ಯ ಪ್ರಶ್ನಿಸಲ್ಪಡತಕ್ಕದ್ದು. ವ್ಯವಹಾರಾನುಗಮನಂ ನಾಮ ಅನುಗತ ವ್ಯವಹಾರ ಅಂತಂದರೆ ತಸ್ಯ ಆ ವ್ಯವಹಾರಕ್ಕೆ ಏಕತಾ ಕಿಮು ಒಂದೇ ಎಂಬುದಾಗಿ ಅರ್ಥವಾ, ಒಂದೇ ವ್ಯವಹಾರ ಎಂಬುದಾಗಿ ಅರ್ಥವಾ ಎಂಬುದಾಗಿ ಪ್ರಶ್ನೆ. ಅಧುನಾ ಅನುಗತ ಜಾತಿ ಸದ್ಭಾವೇ ಧರ್ಮಧರ್ಮೈಕ್ಯವಾದಿನಾಂ ಮತೆ ತದಭಿನ್ನ ಧರ್ಮಿಣಾಂ ಅಪಿ ಐಕ್ಯಂ ಸ್ಯಾದ್ ಇತ್ಯಾಶಂಕ್ಯ ತಾಂ ನಿರಾಕರ್ತುಂ ಉಪಕ್ರಮತೆ ವ್ಯವಹಾರಾದಿತಿ ಅಂತ. ಅನುಗತವಾಗಿರ್ತಕ್ಕಂಥ ಜಾತಿ ಘಟ ಪಟ ಇವುಗಳಲ್ಲಿ ಘಟತ್ವ ಜಾತಿ ಪಟತ್ವ ಜಾತಿ ಈ ರೀತಿಯಲ್ಲಿ ಯಾರು ಅನುಗತವಾಗಿರ್ತಕ್ಕಂಥ ಜಾತಿ ಎಂಬತಕ್ಕಂಥದ್ದು ಇದೆ ಅಂತಾದರೆ ಧರ್ಮಧರ್ಮೈಕ್ಯವಾದಿನಾಂ ಮತೆ ತದಭಿನ್ನ ಧರ್ಮಿಣಾಮಪಿ ಐಕ್ಯಂ ಈ ರೀತಿಯಲ್ಲಿ ಒಪ್ಪುಬಿಟ್ರೆ ಅವಾಗೇನಾಗುತ್ತೆ, ಯಾರು ಧರ್ಮಧರ್ಮಿಗಳಿಗೆ ಐಕ್ಯವನ್ನು ಹೇಳ್ತಾರೋ, ನಾವು ಧರ್ಮಧರ್ಮಿಗಳಿಗೆ ಐಕ್ಯವನ್ನು ಹೇಳ್ತಕ್ಕಂಥವ್ರು, ಧರ್ಮಧರ್ಮಿಗಳಿಗೆ ಐಕ್ಯವನ್ನು ಹೇಳ್ತಕ್ಕಂಥವ್ರ ಮತ ಪ್ರಕಾರ ಏನಾಗುತ್ತೆ, ತದೇ ಅಭಿನ್ನ ಧರ್ಮಾಣ ಧರ್ಮಗಳಿಗೂ ಕೂಡ ಐಕ್ಯ ಬರಬೇಕಾಗುತ್ತೆ. ಈಗ ಈ ವಸ್ತುವಿನಲ್ಲಿ ಏನೇನಿದೆ, ಪಟ ಇದು ಪಟ ಎಂಬತಕ್ಕಂಥದ್ದು ಧರ್ಮಿ. ಈ ಧರ್ಮಿಯಾದ ಪಟದಲ್ಲಿ ಏನಿದೆ, ಆಕಾರ ಇದೆ, ಬಣ್ಣ ಇದೆ. ಹಾಗಾದರೆ ಇಲ್ಲಿರುವ ಧರ್ಮ ಯಾವುದು, ಆಕಾರ ಮತ್ತು ವರ್ಣ. ಆಕಾರದಿಂದ ಅಭಿನ್ನವಾದದ್ದು ಪಟ ಅಲ್ವಾ, ಧರ್ಮಕ್ಕೂ ಧರ್ಮಿಗೂ ಅಭೇದ. ಆಕಾರ ಅನ್ನೋದು ಧರ್ಮ, ಪಟ ಅನ್ನೋದು ಧರ್ಮಿ. ಆಕಾರಕ್ಕೂ ಪಟಕ್ಕೂ ಅಭೇದ. ಆಮೇಲೆ ವರ್ಣ ಅದು ಧರ್ಮ, ಪಟ ಧರ್ಮಿ. ಹಾಗಾದರೆ ವರ್ಣಕ್ಕೂ ಮತ್ತು ಪಟಕ್ಕೂ ಅಭೇದ. ಈ ರೀತಿ ಹೇಳ್ತೀರಾ ಅಂತಾದರೆ ಆಕಾರಕ್ಕೂ ಬಣ್ಣಕ್ಕೂ ಅಭೇದ ಬರಲಿ ಅಂತ ಆಕ್ಷೇಪ ಮಾಡ್ತೀಯ. ಅರ್ಥ ಆಯ್ತಾ? ಯಾಕಿದು ಬಂತು ಅಂದರೆ ಧರ್ಮಗಳಿಗೆ ಅಭೇದ ಹೇಳ್ತೀರಾ ಅಂತಂದರೆ ಪರಸ್ಪರ ಧರ್ಮಗಳಿಗೆ ಅಭೇದ ಬರಲಿ ಅಂತ ಪ್ರಶ್ನೆ. ನಾವು ಹೇಳಿದೆವು ಪರಮಾತ್ಮನಿಗೂ ಪರಮಾತ್ಮನಲ್ಲಿರುವಂಥ ಧರ್ಮಗಳಿಗೂ ಅಭೇದ, ಪರಮಾತ್ಮನಿರುವ ಧರ್ಮಗಳಿಗೆ ಅಭೇದ ಹೇಳ್ತೀರಾ ಅಂತಾದರೆ ಆವಾಗ ಪರಮಾತ್ಮನಲ್ಲಿ ಜ್ಞಾನ ಇದೆ, ಪರಮಾತ್ಮನಲ್ಲಿ ಆನಂದ ಇದೆ. ಜ್ಞಾನಕ್ಕೂ ಪರಮಾತ್ಮನಿಗೂ ಅಭೇದ, ಆನಂದಕ್ಕೂ ಪರಮಾತ್ಮನಿಗೂ ಅಭೇದ, ಜ್ಞಾನಕ್ಕೂ ಆನಂದಕ್ಕೂ ಅಭೇದ ಬರಲಿ ಅಂತ ಆಕ್ಷೇಪ ಮಾಡಬೇಕು. ಈ ರೀತಿಯಲ್ಲಿ ಆಕ್ಷೇಪ ಮಾಡಲಿಕ್ಕೋಸ್ಕರ ಅವರು ಅನುಗತ ಜಾತಿಯನ್ನು ಅವರು ಒಪ್ತಾರೆ. ಇದೆ ಹಾಂ, ಧರ್ಮಿಗಳಿಗೆ ಅಭೇದ ಇರೋದರಿಂದ ಧರ್ಮಗಳಿಗೆ ಪರಸ್ಪರ ಅಭೇದ ಬರಲಿ ಅಂತ ಆಕ್ಷೇಪ ಮಾಡ್ತಾರೆ. ಅಂತ ಆಕ್ಷೇಪ ಮಾಡ್ತಾರೆ ಯಾರು? ತಾರ್ಕಿಕರು. ಅವರಿಗೆ ಉತ್ತರ ಕೊಡಲಿಕ್ಕೋಸ್ಕರ ಅದನ್ನು ಹೇಳ್ತಾರೆ, ಇತ್ಯಾಶಂಕ್ಯ ತಾಂ ನಿರಾಕರ್ತುಂ ಅಂತ. ಅವರೇನು ಅನುಗತವಾಗಿರ್ತಕ್ಕಂಥ ಜಾತಿ ಅಂತ ಒಪ್ತಾ ಇದ್ದಾರಲ್ಲ, ಅದು ಸರಿಯಲ್ಲ ಅನ್ನೋದನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಈ ವಾಕ್ಯ ಹೊರಟಿದೆ. ನಿರಾಕರ್ತು ಉಪಕ್ರಮತೆ ವ್ಯವಹಾರಾದಿತಿ ಕೋಪಿ ಅನುಗತ ವ್ಯವಹಾರಸ್ಯ ಅನುಗತ ಧರ್ಮ ಪ್ರಯೋಜ್ಯತ್ವಾದಿತಿ ವದನ್ ತಾರ್ಕಿಕ. ಅಲ್ಲಿ ಕೋಪಿ ಅಂತಿದೆ. ಅನುಗತ ವ್ಯವಹಾರ ಮಾಡಬೇಕು ಅಂತಾದರೆ ಅವಾಗ ಅನುಗತ ಧರ್ಮ ಪ್ರಯೋಜ್ಯ, ಅನುಗತವಾದ ಒಂದು ಧರ್ಮ ಇರಬೇಕು. ಅನುಗತವಾದ ಧರ್ಮ ಇದ್ದರೆ ಅನುಗತವಾಗಿರ್ತಕ್ಕಂಥ ವ್ಯವಹಾರ ಮಾಡಲಿಕ್ಕೆ ಬರುತ್ತೆ. ಘಟತ್ವ ಎಂಬತಕ್ಕಂತಹ ಅನುಗತವಾದ ಧರ್ಮ ಇದೆ, ಆದ್ದರಿಂದ ಘಟಃ ಅಂತ ವ್ಯವಹಾರ ಮಾಡ್ತೇವೆ. ಹಾಗಾದರೆ ಘಟಃ ಎಂಬುದಾಗಿ ಈ ಅನುಗತವಾದ ವ್ಯವಹಾರ ಮಾಡಬೇಕು ಅಂತಾದರೆ ಇಲ್ಲಿ ಪುಸ್ತಕ ನೋಡ್ತೀರ, ಇದನ್ನು ಪುಸ್ತಕ ಅಂತೀರ, ಅಲ್ಲಿ ಇನ್ನೊಂದು ಪುಸ್ತಕ ನೋಡ್ತೀರ, ಅದನ್ನು ಪುಸ್ತಕ ಅಂತೀರ, ಇನ್ನೊಂದು ಕಡೆ ಇನ್ನೊಂದು ಪುಸ್ತಕ ನೋಡ್ತೀರ, ಅದನ್ನು ಪುಸ್ತಕ ಅಂತೀರ. ಹಾಗಾದರೆ ಪುಸ್ತಕ ಅಂತ ಸಮಾನದ ವ್ಯವಹಾರ ಇದೆ. ಆ ಸಮಾನವಾದ ವ್ಯವಹಾರ ಮಾಡಬೇಕು ಅಂತಾದರೆ ಆವಾಗ ಅದರಲ್ಲಿ ಒಂದು ಸಮಾನವಾದ ಧರ್ಮ ಇರಬೇಕು ಎಂಬುದಾಗಿ ಯಾರು ಹೇಳ್ತಾರೆ? ತಾರ್ಕಿಕರು ಹೇಳ್ತಾರೆ. ಅವರಿಗೆ ನಾವು ಕೇಳ್ತೇವೆ, ಸಮಾನವಾದ ವ್ಯವಹಾರ ಅಂದರೆ ಏನು? ಅನುಗತ ವ್ಯವಹಾರ ಅಂದರೆ ಸಮಾನವಾದ ವ್ಯವಹಾರ ಅಂದರೆ ಏನು ಎಂಬುದಾಗಿ ಮೊದಲನೇ ಪ್ರಶ್ನೆಯನ್ನು ಕೇಳ್ತೇವೆ. ಇನ್ನೂ ಎರಡು ಪ್ರಶ್ನೆ ಇದೆ. ಉತ ತಸ್ಯೈಕ ಧರ್ಮೇಣ ಹೇಳದೆ ಬಿಡುವ, ಇದನ್ನು ಮುಗಿಸೋಣ, ಪ್ರಶ್ನೆ ಮುಗಿಸೋಣ, ಉತ್ತರ ಮುಂದಕ್ಕೆ.
ಏನು ಯದಭಿನ್ನಾಭಿನ್ನಂ ತದಭಿನ್ನಂ ಅಂತ ಒಂದು ನಿಯಮ ಇದೆ. ಯದಭಿನ್ನಾಭಿನ್ನಂ ತದಭಿನ್ನಂ. ಯಾವುದಕ್ಕಿಂತ ಅಭಿನ್ನವಾದ್ರಿಂದ ಅಭಿನ್ನವಾಗಿದೆಯೋ ಅದು ಅಭಿನ್ನವಾದದ್ದು ಅಂತ ನಿಯಮ ಇಟ್ಕೊಂಡ್ರೆ, ಈಗ ಪಟದಲ್ಲಿ ತೆಗೆದುಕೊಂಡ್ರೆ ಆಕಾರಕ್ಕೂ ಪಟಕ್ಕೂ ಅಭೇದ, ಆ ಪಟಕ್ಕೂ ರೂಪಕ್ಕೂ ಅಭೇದ. ಯದ್ ಅಭಿನ್ನ ಅಭಿನ್ನಂ. ಆಕಾರ ಅಭಿನ್ನವಾದಂಥದ್ದು ಪಟಾಭಿನ್ನವಾದದ್ದು ಯಾವುದು? ವರ್ಣ. ಅದು ತದಭಿನ್ನ. ಆಕಾರ ಅಭಿನ್ನ ಅಭಿನ್ನ ಅಂತ ಈ ರೀತಿಯಲ್ಲಿ ಅದನ್ನು ಆಕ್ಷೇಪ ಮಾಡಲಿಕ್ಕೆ ಜಾತಿಯನ್ನು ಯಾರು ಒಪ್ತಾರೆ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಉತ ತಸ್ಯೈಕಧರ್ಮೇಣ ಅವಚ್ಛಿನ್ನತ್ವಮುದೀರ್ಯತೆ ಏಕಾಕಾರತ್ವಮಥವಾ ವಕ್ತವ್ಯಂ ನಾಪರಂ ಹಿ ತತ್. ಅನುಗತ ವ್ಯವಹಾರ ಅಂತಂದರೆ ಆ ವ್ಯವಹಾರವನ್ನು ಮಾಡಲಿಕ್ಕೆ ಕಾರಣವಾದ ಧರ್ಮವೂ ಒಂದು. ಮೊದಲು ಹೇಳಿದ್ದು ಒಂದೇ ವ್ಯವಹಾರ ಅಂತರ್ಥನೋ, ಎರಡನೇದು ವ್ಯವಹಾರ ಮಾಡಲಿಕ್ಕೆ ಕಾರಣವಾಗಿರ್ತಕ್ಕಂಥ ಧರ್ಮ. ಘಟಃ ಅಂತ ವ್ಯವಹಾರ ಮಾಡ್ತೇವೆ. ಘಟಃ ಅಂತ ವ್ಯವಹಾರ ಮಾಡಲಿಕ್ಕೆ ಕಾರಣವಾದ ಧರ್ಮ ಘಟತ್ವ ಇದೆಯಲ್ಲ, ಅದು ಎಲ್ಲ ಘಟಗಳಲ್ಲಿ ಒಂದೇ ಅಂತ ಅರ್ಥನ. ಅದನ್ನೇನಂತ ಕರೀತಾರೆ? ಅವಚ್ಛಿನ್ನ ಧರ್ಮತ್ವ. ಘಟತ್ವಾವಚ್ಛಿನ್ನ ಘಟ ಅಂದರೆ ಘಟತ್ವ ವಿಶಿಷ್ಟ ಅಂತ ಅರ್ಥ. ಅವಚ್ಛಿನ್ನ ಅಂದರೆ ವಿಶಿಷ್ಟ ಅಂತ ಅರ್ಥ. ಅವಚ್ಛೇದಕ ಅಂದರೆ ವಿಶೇಷಣ ಅಂತ ಅರ್ಥ. ಘಟತ್ವ ವಿಶಿಷ್ಟವಾದದ್ದು ಘಟ ಅಂದರೆ ಘಟತ್ವ ವಿಶಿಷ್ಟವಾದ ಘಟ ಎಂಬಲ್ಲಿ ಘಟತ್ವ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಒಂದಾಗಿದೆ. ಆದ್ದರಿಂದಾಗಿ ಅಲ್ಲಿ ಒಂದೇ ವ್ಯವಹಾರ ಅಂತ ಹೇಳ್ತಿರೋ, ಅಥವಾ ಏಕಾಕಾರತ್ವ, ಅಯಂಘಟ ಅಯಂಘಟ ಎರಡೂ ಒಂದೇ ರೀತಿಯಾಗಿದೆ. ಇದನ್ನು ಅನುಗತ ವ್ಯವಹಾರ ಅಂತ ಹೇಳ್ತೀರ. ಇಲ್ಲ ಅಲ್ಲ, ವ್ಯವಹಾರಾನುಗಮ ಅಂದರೆ ಏನು? ವ್ಯವಹಾರಾನುಗಮ ಅಂತಂದರೆ ಒಂದೇ ವ್ಯವಹಾರ ಅಂತ ಅರ್ಥನೋ, ಒಂದೇ ರೀತಿಯಾದ ವ್ಯವಹಾರ ಅಂತ ಅರ್ಥನೋ, ಅಥವಾ ಒಂದೇ ಧರ್ಮವನ್ನು ಇಟ್ಟುಕೊಂಡು ವ್ಯವಹಾರ ಅಂತ ಮೂರು ರೀತಿ. ಒಂದೇ ವ್ಯವಹಾರ ಅಂತ ಅರ್ಥನೋ, ಒಂದೇ ಧರ್ಮವನ್ನು ಇಟ್ಟುಕೊಂಡು ವ್ಯವಹಾರ ಅಂತ ಅರ್ಥನೋ, ಅಥವಾ ಒಂದೇ ರೀತಿಯಾದ ವ್ಯವಹಾರ. ಒಂದೇ ವ್ಯವಹಾರ ಅಂತಂದರೆ ಎಲ್ಲವೂ ಒಂದೇ ಅಂತ ಅರ್ಥ. ಒಂದು ಧರ್ಮವನ್ನು ಇಟ್ಟುಕೊಂಡು ಅಂತಂದರೆ ಆ ಧರ್ಮಕ್ಕೆ ಜಾತಿ, ಅದು ಎಲ್ಲ ಘಟಗಳಲ್ಲಿರ್ತಕ್ಕಂಥ ಧರ್ಮ ಒಂದೇ ಅಂತ. ಅದು ಆ ವ್ಯವಹಾರ ಈ ವ್ಯವಹಾರ ಸಮಾನವಾಗಿದೆ, ಏಕಾಕಾರ ಅಂತ ಈ ರೀತಿಯಲ್ಲಿ ಮೂರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಉತ ಅಥವಾ ತಸ್ಯ ಅನುಗತ ವ್ಯವಹಾರಕ್ಕೆ ಏಕಧರ್ಮಾಣ ಅವಚ್ಛಿನ್ನತ್ವಂ, ಘಟತ್ವ ಎಂಬತಕ್ಕಂತಹ ಅಥವಾ ಪಟತ್ವ ಎಂಬತಕ್ಕಂತಹ ಒಂದೇ ಧರ್ಮದಿಂದ ಕೂಡಿದೆ ಎಂಬತಕ್ಕಂಥದ್ದು ಉದೀರ್ಯತೆ, ಒಂದೇ ವ್ಯವಹಾರ ಎಂಬತಕ್ಕಂಥದ್ದಕ್ಕೆ ಕಾರಣವಾಗಿದೆ ಎಂಬುದಾಗಿ ಹೇಳ್ತೀರೋ, ಅಥವಾ ಏಕಾಕಾರತ್ವಂ, ಒಂದೇ ವಿಧವಾದ ಆಕಾರ, ಅಯಂಘಟ ಅಯಂಘಟ ಎಂಬುದಾಗಿ ಎರಡು ಒಂದೇ ಆಕಾರವಾಗಿದೆ, ಒಂದೇ ಆಕಾರದಿಂದ ಕೂಡಿದೆ ಎಂಬುದಾಗಿ ವಕ್ತವ್ಯಂ ಹೇಳಬೇಕು. ತತ್ ಈ ಅನುಘಾತ ವ್ಯವಹಾರ ಎಂಬತಕ್ಕಂಥದ್ದು ಅಪರಂ ನ, ಈ ವಿಕಲ್ಪಗಳನ್ನು ಬಿಟ್ಟು ನಹಿ, ಬೇರೆ ವಿಕಲ್ಪ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಉತ ಅಥವಾ ತಸ್ಯ ಆ ಅನುಗತ ವ್ಯವಹಾರಕ್ಕೆ ಏಕಧರ್ಮೇಣ ಅವಚ್ಛಿನ್ನತ್ವಂ, ಘಟತ್ವ ಪಟತ್ವ ಎಂಬತಕ್ಕಂತಹ ಒಂದು ಧರ್ಮದಿಂದ ಕೂಡಿದೆ, ವಿಶಿಷ್ಟವಾಗಿದೆ ಎಂಬತಕ್ಕಂಥದ್ದು ಉದೀರ್ಯತೆ ಹೇಳ್ತಿರೋ, ಅಥವಾ ಏಕಾಕಾರತ್ವಂ, ಅಯಂಘಟ 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 ಎಂಬುದಾಗಿ ಸಮಾನವಾದ ಆಕಾರವುಳ್ಳದ್ದು ಎಂಬುದಾಗಿ ವಕ್ತವ್ಯಂ ಹೇಳಬೇಕು. ಅಪರಂ ಕಿಂಚಿತ್ ನಹಿ, ಇದನ್ನು ಬಿಟ್ಟು ಅನುಗತ ವ್ಯವಹಾರ ಅಂತಂದರೆ ಬೇರೆ ಏನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಇಷ್ಟು ಪೂರ್ವಪಕ್ಷ. ಅದಕ್ಕೆ ಉತ್ತರ ಏನು ಅಂತ ಮುಂದಿನ ಪಾಠ. ಶ್ರೀಕೃಷ್ಣ ಅರ್ಪಣಮಸ್ತು. ನೆಕ್ಸ್ಟ್ ಯಾವಾಗ? ನವರಾತ್ರಿ ಪ್ರಾರಂಭ ಆಗಿರಲ್ಲ. ಅಕ್ಟೋಬರ್ 2ಕ್ಕೆ ಆಗಿರಲ್ಲ. ಇವಾಗ 12. ಹಾಂ,
10 10 ತೃತೀಯ ಚೌತಿನ